ಪಾಕಿಸ್ತಾನದ ಉಗ್ರ ಮೌಲಾನಾ ಅಬ್ದುಲ್ ಅಜೀಜ್ ಶವವಾಗಿ ಪತ್ತೆ. 2022ರಿಂದ ಇಲ್ಲಿಯವರೆಗೆ ಪಾಕಿಸ್ತಾನದಲ್ಲಿ ಸುಮಾರು 32 ಉಗ್ರರು ನಿಗೂಢವಾಗಿ ಹತ್ಯೆಯಾಗಿದ್ದಾರೆ. ಉಗ್ರರನ್ನ ಹತ್ಯೆ ಮಾಡ್ತಾ ಇರುವ ಈ ಅಪರಿಚಿತ ಬಂದೂಕುದಾರಿಗಳ್ಯಾರು? ಈ ಅಬ್ದುಲ್ ಅಜೀಜ್ ಭಾರತವನ್ನ ತುಂಡು ತುಂಡಾಗಿ ಕತ್ತರಿಸ್ತೀನಿ ಅಂತ ಹೇಳಿದ್ದ. ನಮಸ್ಕಾರ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕಮಾಂಡರ್ ಮೌಲಾನಾ ಅಬ್ದುಲ್ ಅಜೀಜ್ ಈಗ ಪಾಕಿಸ್ತಾನದಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾಗಿದ್ದಾನೆ. ಜೂನ್ 3ರಂದು ಪಾಕಿಸ್ತಾನದ ಬಹವಲ್ಪುರದಲ್ಲಿ ಇವನ ಶವ ಪತ್ತೆಯಾಗಿದೆ. ಇವನನ್ನ ಯಾರು ಕೊಂದ್ರು, ಯಾಕಾಗಿ ಕೊಂದ್ರು ಅನ್ನುವಂತಹ ಮಾಹಿತಿ ಇದುವರೆಗೂ ತಿಳಿದು ಬಂದಿಲ್ಲ. ಈ ಅಬ್ದುಲ್ ಅಜೀಜ್ ಈ ಹಿಂದೆ ಒಂದು ಭಾಷಣವನ್ನ ಮಾಡಿದ್ದ. ಆ ಭಾಷಣದಲ್ಲಿ ನಾನು ಭಾರತವನ್ನ ತುಂಡು ತುಂಡಾಗಿ ಕತ್ತರಿಸ್ತೇನೆ, ನರೇಂದ್ರ ಮೋದಿ ನಿನ್ನಿಂದ ಕಾಶ್ಮೀರವನ್ನ ನಾನು ಕಸಿದುಕೊಂಡೇ ಕೊಳ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ದ. आजाद हो चुका, मजीद अल्लाह फतह देगा. बारी गज़वा हिंद की है, वारसा पे टूट गया, सोवियत यूनियन टूट गया, अमेरिका की नाक को काट दिया. अब बारी हिंदुस्तान ही आ रहे हैं, मौलाना मसूद अजहर के मुजाहिदीन आ रहे हैं. नरेंद्र मोदी संभाल सकता है अपनी हिंदुस्तान की हुकूमत को सवाल, वरना मुजाहिदीन तुम्हारे चपड़े से और तुम्हारी जुबान से कश्मीर का नाम भी छीन लेंगे. ಈ ರೀತಿ ಭಾರತಕ್ಕೆ ಬೆದರಿಕೆಯನ್ನ ಹಾಕಿದ್ದಂತಹ ಈ ಉಗ್ರ ಈಗ ತನ್ನದೇ ನೆಲದಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇದುವರೆಗೆ ಇವನಂತೆ 2022ರಿಂದ 2025ರವರೆಗೆ ಸುಮಾರು 32 ಉಗ್ರರು ಪಾಕಿಸ್ತಾನದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ, ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಈ ರೀತಿಯಾಗಿ ಅಪರಿಚಿತ ದಾಳಿಕೋರರಿಂದ ಸಾಯಿಸಲ್ಪಟ್ಟಂತಹ ಕೆಲ ಉಗ್ರರ ಬಗ್ಗೆ ನಾನು ಹೇಳ್ತೀನಿ. ಮೊದಲನೇ ಉಗ್ರ ಯಾರು ಅಂತ ಹೇಳಿದ್ರೆ ಸೈಫುಲ್ಲಾ ಖಾಲಿದ್. ಸೈಫುಲ್ಲಾ ಖಾಲಿದ್ 2005ರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಭಾಗಿಯಾಗಿದ್ದ ಅಂತ ಹೇಳಲಾಗುತ್ತೆ. ಇವನು ಲಷ್ಕರ್ ಇ ತೊಯ್ಬಾ ಅನ್ನುವಂತಹ ಉಗ್ರ ಸಂಘಟನೆಯಲ್ಲಿ ಭಯೋತ್ಪಾದಕನಾಗಿದ್ದ. ಈತನನ್ನ ಅಪರಿಚಿತ ಬಂದೂಕುದಾರಿಗಳು ಬಂದು ಗುಂಡಿಕ್ಕಿ ಕೊಂದು ಹೋದ್ರು. ಅಮೀರ್ ಹಮ್ಜಾ. ಈ ಅಮೀರ್ ಹಮ್ಜಾ 2005ರಲ್ಲಿ ಬೆಂಗಳೂರಿನಲ್ಲಿ ನಡೆದ ದಾಳಿಯನ್ನ ರೂಪಿಸಲು ಸಹಾಯ ಮಾಡಿದ್ದ ಅನ್ನುವಂಥ ವರದಿಗಳಿವೆ. ಇವನು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸಹ ಸಂಸ್ಥಾಪಕ. ಈತ ಭಾರತದ ವಿರುದ್ಧ ಅನೇಕ ಸಂಚನ್ನ ರೂಪಿಸಿದ್ದ. ಇವನನ್ನ ಲಾಹೋರ್ನಲ್ಲಿ ಅಪರಿಚಿತ ಬಂದೂಕುದಾರಿಗಳು ಗುಂಡಿಕ್ಕಿ ಕೊಂದ್ರು. ಅಬು ಕತಾಲ್ ಭಾರತದಲ್ಲಿ ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಲವಾರು ಪ್ರದೇಶಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಲಾಗುತ್ತೆ. ಇವನು ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯ ಪ್ರಮುಖ ಕಾರ್ಯಕರ್ತ, ಜೊತೆಗೆ ಹಫೀಜ್ ಸಯೀದಿಯ ಪ್ರಮುಖ ಸಹಾಯಕ. ಇವನನ್ನ ಕೂಡ ಬಂದೂಕುದಾರಿಗಳು ಗುಂಡಿಕ್ಕಿ ಕೊಂದ್ರು. ಮುಫ್ತಿ ಶಾಮಿರ್. ಮುಫ್ತಿ ಶಾಮಿರ್ ಭಾರತದಲ್ಲಿ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರ ಅಪಹರಣದಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ವರದಿಗಳಿವೆ. ಇವನು ಪಾಕಿಸ್ತಾನದ ಧಾರ್ಮಿಕ ವಿದ್ವಾಂಸ. ಇವನು ISI ಜೊತೆ ಆಳವಾದ ಸಂಪರ್ಕವನ್ನ ಹೊಂದಿದ್ದ. ಇವನನ್ನು ಅಷ್ಟೇ ಮೋಟಾರ್ ಸೈಕಲ್ ನಲ್ಲಿ ಬಂದಂತಹ ಅಪರಿಚಿತ ಬಂದೂಕುದಾರಿಗಳು ಗುಂಡಿಕ್ಕಿ ಇವನನ್ನ ಸಾಯಿಸಿದ್ರು. ಮೌಲಾನಾ ಕಾಶಿಫ್ ಅಲಿ. ಇವನು ಪಾಕಿಸ್ತಾನ ಮುರ್ಕಜಿ ಲೀಗ್ ನ ಮುಖ್ಯಸ್ಥ. ಇವನನ್ನು ಮೋಟಾರ್ ಸೈಕಲ್ ನಲ್ಲಿ ಬಂದಂತಹ ಅಪರಿಚಿತ ವ್ಯಕ್ತಿಗಳು ಇವನ ಮನೆಗೆ ನುಗ್ಗಿ ಇವರನ್ನ ಕೊಂದು ಹೋದ್ರು. ಮುಫ್ತಿ ಫಯಾಜ್. ಇವನು ಜೈಷ್ ಎ ಮೊಹಮ್ಮದ್ ನ ಪ್ರಮುಖ ಭಯೋತ್ಪಾದಕ. ಇವನನ್ನು ಅಷ್ಟೇ ಮೋಟಾರ್ ಸೈಕಲ್ ನಲ್ಲಿ ಬಂದಂತಹ ದಾಳಿಕೋರರು, ಬಂದೂಕುದಾರರು ಗುಂಡಿಕ್ಕಿ ಕೊಂದ್ರು. ಅಬ್ದುಲ್ಲಾ ಶಾಹೀನ್. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಪ್ರಮುಖ ತರಬೇತುದಾರ. ಇವನು ರಸ್ತೆ ಅಪಘಾತದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ. ಹಾಜಿ ಉಲ್ಮರ್ ಗುಲ್. ಇವನು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗೆ ಹಣಕಾಸನ್ನ ಒದಗಿಸ್ತಾ ಇದ್ದ. ಇವನನ್ನ ಅಪರಿಚಿತ ಬಂದೂಕುದಾರಿಗಳು ಗುಂಡಿಕ್ಕಿ ಕೊಂದ್ರು. ಹಬೀಬುಲ್ಲಾ ಅಲಿಯಾಸ್ ಖಾನ್ ಬಾಬಾ. ಈತ ಲಷ್ಕರ್ ಎ ತೊಯ್ಬಾ ಅನ್ನುವಂತಹ ಉಗ್ರ ಸಂಘಟನೆಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದ. ಈತ ಒಬ್ಬ ಭಯೋತ್ಪಾದಕ ಮತ್ತು ಆ ಉಗ್ರ ಸಂಘಟನೆಯ ನೇಮಕಾತಿದಾರನಾಗಿದ್ದ. ಇವನನ್ನ ಮೋಟಾರ್ ಸೈಕಲ್ ನಲ್ಲಿ ಬಂದಂತಹ ಬಂದೂಕುದಾರಿಗಳು ಗುಂಡಿಕ್ಕಿ ಕೊಂದ್ರು. ಇವರಷ್ಟೇ ಅಲ್ಲ, ಅದ್ನಾನ್ ಅಹಮದ್, ಯೂನಿಸ್ ಖಾನ್, ಮೌಲಾನಾ ರಹೀಮುಲ್ಲಾ ತಾರಿಕ್, ಅಕ್ರಮ್ ಘಾಜಿ, ಖ್ವಾಜಾ ಶಾಹಿದ್, ಅಮೀರ್ ಸರ್ಫರಾಜ್, ಆಸಿಮ್ ಜಮೀಲ್, ದಾವೂದ್ ಮಲಿಕ್ ಸೇರಿದಂತೆ ಇಲ್ಲಿಯವರೆಗೆ 32 ಉಗ್ರರು ಪಾಕಿಸ್ತಾನದಲ್ಲೇ ನಿಗೂಢವಾಗಿ ಹತ್ಯೆಯಾಗಿದ್ದ. ಸೊ ಇದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಉಗ್ರರನ್ನ ಪೋಷಿಸ್ತಾ ಇರೋದು, ಸಾಕ್ತಾ ಇರೋದೇ ಪಾಕಿಸ್ತಾನದ ಸೈನಿಕರು ಮತ್ತು ಪೊಲೀಸರು. ಸೊ ಇಂಥ ದೇಶದಲ್ಲಿ ಈಗ ಈ ರೀತಿಯಾಗಿ ಆದ್ರೂ ಒಂದೊಂದಾಗೆ ಉಗ್ರರ ಸಂತತಿ ನಾಶ ಆಗ್ತಾ ಬರ್ತಿದ್ಯಲ್ಲ, ಇದೇ ಸಂತೋಷದ ಸಂಗತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.